ದೇವದಾಸ ಭಕ್ತ ಪರದಾಸ ಪುರಂದರದಾಸ ಹರಿಗೆ ದಾಸನಾದರೆ ಈ ದಾಸ ಬಡವರ ದಾಸ, ನಿಮ್ಮಂತ ಅಮಾಯಕರ ದಾಸ, ದೀನ ದಲಿತರನ್ನು ಉದ್ಧಾರ ಮಾಡುವ ದಾಸ. ನಾನು ಬಡವನಲ್ಲ, ಬೇರೊಬ್ಬರ ಹತ್ರ ಕೈ ಚಾಚಿ ತಿನ್ನೋಡು ಅಲ್ಲ. ನಾನೊಬ್ಬ ದೊಡ್ಡ ಶ್ರೀಮಂತರ ಮಗ. ನಮ್ಮ ಶ್ರೀಮಂತಿಕೆಯನ್ನ ಲಪಟಾಯಿಸಿ ನಮ್ಮ ಸರ್ವ ಆಸ್ತಿಯನ್ನೇ ಎತ್ತಿ ಹಾಕಿ ಕುಬೇರನಾಗಿ ಆಡಂಬರದ ಮೇಲೆ ಮೆರೆತಿರುವ ಕೊಂಡೆ. ನೀನು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ನಿನ್ನನ್ನು ಪತ್ತೆ ಹಚ್ಚಿ ಪರ್ಮನೆಂಟ್ ಆಗಿ ಪರಮಾತ್ಮನ ಪಾದಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ದಾಸೋಲಿಯಾಸ್ ದೇವದಾಸರೇ ಅಲ್ಲ. ನಮಸ್ಕಾರ ದಾಸ. ಯಾರು? ಓಹೋ, ಬಾ ವಿಜಯ್. ದಾಸನ ಅಪರೂಪಕ್ಕಾಗಿ ಭೇಟಿಗಾಗಿ ಬಂದೆ. ಹಾಗೇನಿಲ್ಲ ಗೆಳೆಯ, ಒಂದು ವಾರದ ಹಿಂದೆ ಬೆಂಗಳೂರಿನಲ್ಲಿ ಪೊಲೀಸ್ ಇಂಟ್ರಿ ಕರೆದಿದ್ದರು. ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲ್ನಲ್ಲಿ ಪಾಸ್ ಆದೆ. ಆದರೆ ಯಾಕೋ ವಿಜಯ್, ಮುಂದೇನಾಯ್ತು? ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ಲಂಚ ಕೇಳಿದರು. ಅವರು ಕೇಳಿದ ಬಡವನಾದ ನನಗೆ ಅಷ್ಟೊಂದು ದುಡ್ಡು ಕೊಡುವುದಾಗುವುದಿಲ್ಲವೆಂದರೆ ಅಲ್ಲಿಂದ ಕತ್ತು ಹಿಡಿದು ಹೊರ ತಳ್ಳಿದರು ದಾಸ ನನ್ನನ್ನು. ಅದಕ್ಕೆ ಎಷ್ಟು ಕಷ್ಟಪಟ್ಟು ಓದಿದರು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲೆಂದು ತಿಳಿದು ಸಾಯುವ ನಿರ್ಧಾರ ಮಾಡಿದ್ದೇನೆ. ವಿಜಯ್, ಈ ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದನು ನಿನ್ನಂತ ನಾಲೆಜ್ ವಿದ್ಯಾರ್ಥಿ ಅಲ್ಲ. ನಿನ್ನಿಂದ ಲಂಚವನ್ನು ಕೇಳಿ ನಿನ್ನನ್ನು ಹೊರತಳ್ಳಿದವಲ್ಲ ಆರಾಮ್ಕೋರ ಸಾಯಬೇಕು. ವಿದ್ಯೆ ಕಲಿದಕ್ಕೆ ಕಂಡವರ ಹತ್ರ ದುಡ್ಡನ್ನು ಪಡೆದು ಒಳ್ಳೆಯ ಸ್ಥಾನವನ್ನು ಪಡೆಯಬೇಕೆಂದ್ರೆ ನಿನ್ನಂತ ಬಡ ವಿದ್ಯಾರ್ಥಿಗೆ ಲಂಚ ಕೇಳಿದ ಅಧಿಕಾರಿ ಯಾರು? ಆ ಅಧಿಕಾರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ವಿಜಯ್, ಇನ್ನೊಂದು ವಾರದೊಳಗೆ ನಿನಗೆ ಆರ್ಡರ್ ಕಾಪಿ ಬರುವಂತೆ ಮಾಡದಿದ್ದರೆ ನನ್ನ ಹೆಸರು ದಾಸನೇ ಅಲ್ಲ. ಸಾಧ್ಯವಿಲ್ಲ ದಾಸ, ಸಾಧ್ಯವಿಲ್ಲ. ಈಗಾಗಲೇ ಆ ಸೀಟಿಗೆ MLA MP ಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದಕ್ಕಿಂತ ಹೆಚ್ಚು ಲಂಚವನ್ನು ಹಿಡಿದುಕೊಂಡು ನಿಂತಿರುವಾಗ ಅದು ಸಾಧ್ಯವಿಲ್ಲ. ಈ ದಾಸನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಹೆಬ್ಬಟ್ಟಿನ MLA, ರಾಟಕ್ಕೆ ಕಲಿತ MP, ಕೇಳಿದಷ್ಟು ಲಂಚ ಕೊಟ್ಟ ನೌಕರಿಗೆ ಸೇರುವ ಅಧಿಕಾರಿಗಳು, ಅಧಿಕಾರ ಸೇರಿಸುವ ದೊಡ್ಡ ದೊಡ್ಡ ಅಧಿಕಾರಿಗಳು, ಇವರೆಲ್ಲ ಯಾರಪ್ಪನ ಮನೆಯ ದುಡ್ಡನ್ನು ಕೊಟ್ಟು ಮಕ್ಕಳ ನೌಕರಿಗೆ ಸೇರಿಸುತ್ತಾರೆ. ಅದು ನಮ್ಮಂತ ಬಡವರ ದುಡ್ಡು, ನಿಮ್ಮಂತ ಅಮಾಯಕರ ದುಡ್ಡು.
ಅದು ರೈತರ ದುಡ್ಡು. ರೈತರಂತೆ ಕಷ್ಟಪಟ್ಟು ದುಡಿದು ದುಡ್ಡಿನ ಬೆಲೆ ಏನು ಎಂಬುದು ಗೊತ್ತಾಗುತ್ತಿತ್ತು. ವಿಜಯ್, ನೀನು ಧೈರ್ಯವಾಗಿ ಮನೆಗೆ ಹೋಗು. ನಾನು ಅವನ್ಯಾವ ಅಧಿಕಾರಿ ಎಂದು ನೋಡಿ ಬಂದು ನಿನಗೆ ಭೇಟಿಯಾಗುತ್ತೇನೆ. ಆಯ್ತು ದಾಸ, ನೀನು ಆ ಅಧಿಕಾರಿಗೆ ಭೇಟಿಯಾಗಿ ನನಗೆ ಆ ನೌಕರಿ ಕೊಡಿಸಿದೆ ಅಂದ್ರೆ ನೀನೇ ನನ್ನ ಪಾಲಿನ ದೇವರೆಂದು ತಿಳಿದುಕೊಳ್ಳುತ್ತೇನೆ. ಆಯ್ತು ವಿಜಯ್, ಹೋಗಿ ಬಾ. ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತದೆ. ಹೋಗಿ ಬಾ ವಿಜಯ್. ಆಯ್ತು ದಾಸ. ಕಂಡವರ ಲಂಚ ಪಡೆದು ಬಡ ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡಿ ಶ್ರೀಮಂತರ ಮಕ್ಕಳಿಂದ ಸುಪ್ಪತ್ತಿಗೆ ಮೇಲೆ ಮೆರೆಯುತ್ತಿರುವ ಅಧಿಕಾರಿ ಇಂದಿನಿಂದ ಈ ದಾಸನ ಕೈಯಲ್ಲಿ ಆಗಬೇಕು ನೀ ಬೀದಿ ಬಿಕಾರಿ. ಇದೇ ಈ ದಾಸನ ಶಿವದ ಶಿಕಾರಿ. ಬರುವೆ ಅಧಿಕಾರಿ, ನಿನ್ನ ಜೀವನ ಪರಲೋಕಕ್ಕೆ ಪರಾರಿ ಮಾಡಲು. ಗೌಡ ಗೌಡ ಈ ದೇವೇಗೌಡನ ದರ್ಪದ ಮಾತಿಗೆ ದಿಕ್ಕು ತಪ್ಪಿ ತತ್ತರಿಸಿ ಹೋಗಬೇಕು. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಅಂದಾಗಲೇ ಈ ಗೌಡ ದುಡ್ಡಿನ ದರ್ಬಾರದ ಮುಂದೆ ಯಾವನಾದರೂ ತಲೆ ಎತ್ತಿ ನಡೆಯಲು ಸಾಧ್ಯವೇ? ಒಂದು ವೇಳೆ ನನ್ನ ಸಿಡಿಲಿನ ಆಟಕ್ಕೆ ಎದುರಾಗಿ ಯಾವನಾದರೂ ತಲೆ ಎತ್ತಿ ಎದೆ ಎಬ್ಬಿಸಿ ಬಂದ್ರೆ ಆ ನನ್ನ ಎದುರಾಳಿಯ ತಲೆಯ ಬುರುಡಿಯನ್ನು ನನ್ನ ಬಂದೂಕಿನ ಬಾಯಿಗೆ ಎಡೆ ಮಾಡಿ ರಕ್ತದ ಕಾರಂಜದ ಕಡಲಿನಂತ ಹಾರಿಸದಿದ್ದರೆ ನನ್ನ ಹೆಸರು ಗೌರವದಿಂದ ಗೌರವದಿಂದ ಮೆರೆದು ಗರತಿಯರ ಶೀಲವನ್ನು ಹರಿದು ತಿನ್ನುವ ಗರ್ವದ ಗೌಡ ದೇವೇಗೌಡ ಅಲ್ಲ. ಬಡವರನ್ನು ಬಡಿದು ಬಂಡವಾಳದ ಬಂಡರೆನಿಸಿಕೊಂಡಿರುವ ಈ ಗೌಡರ ಮನೆತನದ ಮೇಲೆ ಯಾವನಾದರೂ ಕಿಡಿಗೇಡಿ ಕಿಚ್ಚು ಹಚ್ಚಲು ಬಂದರೆ ಹುಚ್ಚನಂತೆ ಕಚ್ಚಿ ಹಾಕಿ ಮನಸ್ಸಿಚ್ಛೆಯನ್ನು ಮೆರೆಯುವುದೊಂದೇ ಅಲ್ಲವೇ ಈ ಗೌಡರ ಕಾರ್ಯ. ದೇವರಾಜ್, ಈ ದೈತ್ಯ ಗುಣದ ದೇವೇಗೌಡನ ಗುಣ ಆ ಬೀದಿ ಬಿಕಾರಿಗೇನು ಗೊತ್ತು? ಈ ಗೌಡನ ಗುಲಾಮರಾಗಿ ನನ್ನ ಪಾದ ಸೇವೆ ಮಾಡುತ್ತಾ ನನಗೆ ಸಲಾಂ ಹೊಡೆಯುತ್ತಾ ಬಿದ್ದರೆ ಆ ಬಡಪಾಯಿಗಳ ಜೀವನ ಪಾವನವಾಗುವುದು. ಎಲ್ಲ ಕಿಲಾಡಿ ನಾನೆಂದು ಬಲಾಗೆ ತೋರಿಸಲು ಬಂದ್ರೆ ಗಲಾಟೆ ಮಾಡಲು ಚುಪ್ಪಾಗಿ ಕಳಿಸಿಬಿಡೋಣ ಆ ಗಗನ ಯಾತ್ರೆಗೆ. ಅದಕ್ಕಂತೆ ಅಣ್ಣ ಮೊನ್ನೆ ನಿಂಗಪ್ಪನಂತೆ ನಿಗರಾಡಿ ವೀರ
ವೀರಪ್ಪನಂತೆ ವೀರತ್ವವನ್ನು ತೋರಿಸಲು ಬಂದ ಆ ಬ್ಲೇಡ್ ಭದ್ರನನ್ನು ಆಡು ಹಗಲಿನಲ್ಲೇ ಕೊಲೆ ಮಾಡಿದೆ. ನರಸತ್ತ ಷಂಡರಂತೆ ನೋಡುತ್ತಿರುವ ಜನ ಒಬ್ಬನೂ ಬಂದು ಈ ದೇವರಾಜನನ್ನು ತಡೆಯಲಿಲ್ಲ. ತಡೆಯುವುದಷ್ಟೇ ಅಲ್ಲ ದೇವರಾಜ್, ನಿನ್ನ ಬಗ್ಗೆ ಯಾವುದಾದರೂ ಅಧಿಕಾರಿಗಳಿಗೆ ಸುಳಿವು ನೀಡಿದರೆ ಸುಳಿದಾಡಲು ಸಹಿತ ಜಾಗವಿಲ್ಲಂತಾಗುತ್ತದೆ ಈ ದೇವೇಗೌಡನ ಅಂಡರ್ನಲ್ಲಿ. ಇಲ್ಲಿ ನಾನು ಮಾಡುತ್ತೆ ಮಾರ್ಗ, ಅದೇ ಮಾರ್ಗದಲ್ಲಿ ನಡೆದರೆ ಸರಿ, ಇಲ್ಲ ಅಂದ್ರೆ ಅವನ ಜೀವನದಲ್ಲಿ ನನ್ನ ಕಪಟ ನಾಟಕದ ಕುತಂತ್ರ ಜೋಲಕ್ಕೆ ಸಿಲುಕಿಸಿ ಅವನಿಗೆ ತಂದೊಡ್ಡುವೆ ಕರಾಳ ರಾತ್ರಿಯನ್ನು. ಕೊನೆಗೆ ತೋರಿಸುವೆ ಯಮನ ದಾರಿ. ಹೌದಣ್ಣ, ಹೆದರಿದರೆ ಹೆದರಿಸುವ ಜನ, ಎದ್ದು ನಿಂತರೆ ತಿರುಗಿ ಹೋಗುವ ಈ ಸಮಾಜದಲ್ಲಿ ತುಂಬಿ ತುಳುಕುತ್ತಿರುವ ಜನ, ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೇಡಿಗೆ ಸವಾಲು ಹಾಕಿ ಎದೆಯೊಪ್ಪಿಸಿ ಕ್ಷಣ ಕ್ಷಣಕ್ಕೂ ಕಿಡಿಕಾರುವ ಕಡುವೈರಿಯ ಎದೆಯನ್ನು ಬಗೆದು ಭಂಡರಾಗಿ ಬಾಳಬೇಕು ಈ ಬಲ್ಲಿಗ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಕರೆಕ್ಟ್. ಅನ್ನ ಇಲ್ಲದವರಿಗೆ ಅನ್ನ ಹಾಕಿ, ದುಡ್ಡಿಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿದ್ದವರಿಗೆ ಕರುಣೆ ತೋರಿ ಸಹಾಯ ಮಾಡಿ ಈ ಗೌಡನ ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದ ಈ ಗೌಡನ ಮನೆತನಕ್ಕೆ ಯಾವುದಾದರೂ ಬೀದಿ ನಾಯಿ ಬೌ ಎಂದು ಬರಲು ಬಂದರೆ ಆ ನಾಯಿಗೆ ಮಪ್ಪು ಹಿಡಿಸಿ ಮರಣ ಪತ್ರ ಕೊಟ್ಟು ಕಳಿಸುವುದೇ ಈ ದೊರೆಯ ಮೇಲೆ ದರ್ಬಾರ್ ಮಾಡುವ ದೇವೇಗೌಡನ ಕ್ಯಾಪ್ಯಾಸಿಟಿ. ಯಪ್ಪ ದೇವಗೌಡ್ರ ದೇವಗೌಡ್ರ ಬಿದ್ದಿರು ನಿಮ್ಮ ಯಾಕೋ ಮುರಿಗೆ ಸಾಲ ವಸೂಲಿ ಮಾಡಿಕೊಂಡು ಬರ್ತೀವಿ ಅಂತಂದ್ರ ಶೂಲಾಣ ತಲೆ ಮೇಲೆ ಹೊತ್ಕೊಂಡು ಬಂದಂತಿದೆ ಅಲ್ಲ. ಸೋಲ ಹೊತ್ಕೊಂಡು ಬರೋದು ಅಷ್ಟ ಅಲ್ರಿ ಗೌಡ್ರ, ನೀವು ಹೇಳಿದಾಗ ಭಾರಿ ಬಂದೋಬಸ್ತ ಮಾಡಿ ಬಂದಿನಿ. ನಮ್ಮ ಗೌಡ್ರು ಸಾಲ ಕೊಡ್ತೀರೋ ನಿಮ್ಮ ಮನೆ ಕೀಲಿ ಹಾಕಲು ಅಂತ ಹೇಳಿ ಬೆದರ್ಸಿನ್ರಿ. ಅಷ್ಟೊತ್ತಿಗೆ ಬಂದವ್ರಿ ಶಂಕರ. ಶಂಕರ? ಯಾವ ಶಂಕರ? ಅವನ ರೀ ಆ ಶಿವನ ತಮ್ಮ ಶಂಕರಿ. ಲೇ ಮುರುಗ್ಯ, ಮಳಿ ಇಲ್ಲ ಬೆಳೆ ಇಲ್ಲ, ನೀನು ಸಾಲ ಕೊಡಂದ್ರೆ ಎಲ್ಲಿದ್ ಕೊಡ್ಲಿ ಅಂತ ಹೇಳಿ ನನ್ನ ಬಡಿಯಾಕ ಬಂದ್ರಿ ಮಗ. ಏನು ಒಂದು ಹೊತ್ತಿನ ಕೂಳಿಗೂ ಗತಿ ಇಲ್ಲದ ಬೀದಿ ಬಿಕಾರಿ, ಕಂಡವರು ಹಂತ ತಿರುಗಿ ತಿನ್ನುವ ತಿರುಕುಳನ ಮಗ, ನಿನ್ನನ್ನು ಬಡಿಯಲು ಬಂದಿದ್ದೇನೆ. ಕೈ ಮಾಡೋದು ಅಷ್ಟ ಅಲ್ರಿ, ಏನೋ ಸ್ವಲ್ಪ ನಾ ಅಲ್ಲೇ ನಿತ್ತೇನೆ ಅಂದ್ರ ನಾನು ಕಾಲ ಮುರಿದ ಕೈ ಹಾಕಿ ಕೊಡ್ತಿದ್ರಿ ಅಪ್ಪ. ಅಗದಿ ಒಂದು ನಮೂನಿ ಮಗ ಊರಾಗ ದುರ್ಗ ಕೋಣ ಬಿಟ್ಟಿರ್ತಾರಲ್ಲ ಹಂಗಾಗಿ ನೋಡ್ರಿ ಮಗ. ಕೋಣ ಮುರಿಯ ಕಂಡವರ ಹೊಲದಲ್ಲಿ ಮೇಯ್ದ ಕೋಣ ಕೊನೆಗೆ ಸುಣ್ಣದ ನೀರನ್ನು ಕುಡಿದು ಘಟ ಕಳೆದುಕೊಳ್ಳುವುದು. ಅದರಂತೆ ನಮ್ಮ ಮನೆಯ ಅನ್ನವನ್ನೇ ಉಂಡು
ನಮಗೆ ಮಿಂಡಗಾರಿಕೆ ಮಾತನ್ನಾಡಲು ಬಂದ್ರೆ ಆ ಶಂಕರನ ರುಂಡವನ್ನೇ ತೆಗೆದು ಮುಂಡವನ್ನೇ ಬೇರ್ಪಡಿಸಿ ಬಿಡೋಣ. ಬೇಡ ದೇವರಾಜ್, ಬೇಡ. ಆ ಶಿವಶಂಕರನ ಇಷ್ಟು ಬೇಗ ಸಾಯಿಸುವುದು ತರವಲ್ಲ. ಯಾಕಂದ್ರ ಹಿಂದೆ 40 ಎಕರೆ ಆಸ್ತಿ ಅವರ ತಂದೆ ಹೆಸರಿನಿಂದ ನಮ್ಮ ಕಬ್ಜಾದಲ್ಲಿದೆ. ಈಗ ಹೇಗಾದ್ರೂ ಮಾಡಿ ಆ ಶಿವನ ಹೆಸರಿನಲ್ಲಿದ್ದ ಆಸ್ತಿಯನ್ನು ನಮ್ಮ ಹೆಸರಿಗೆ ಕಪಟತನದಿಂದ ಸಹಿ ಮಾಡಿಸಿಕೊಂಡು ಆಮೇಲೆ ಎತ್ತಿ ಬಿಡೋಣ ಪಕ್ಷಿಗಳನ್ನು. ಅಣ್ಣ, ಆ ಬಡ ಭಿಕಾರಿಯ ಸಹಿ ಹಾಕಿಸಿಕೊಳ್ಳುವುದು ಎಷ್ಟೊತ್ತಿನ ಮಾತು. ಈಗಲೇ ನನಗೊಂದು ಮಾತು ಹೇಳಿದ್ರೆ, ನೇರವಾಗಿ ಆ ಶಿವಶಂಕರನ ಮನೆಗೆ ಹೋಗಿ ಒತ್ತು ಎಳೆದುಕೊಂಡು ಬಂದು ಸಹಿ ಹಾಕಿಸುತ್ತೇನೆ. ನೋಡು ದೇವರಾಜ್, ಬೆಣ್ಣೆಗೆ ಬೆಂಕಿ ಕಾವು ಕೊಟ್ಟಾಗಲೇ ಕರಿಗೆ ತುಪ್ಪವಾಗುವುದು. ಅದರಂತೆ ಸಾಲದ ಮೇಲೆ ಸಾಲ ಕೊಟ್ಟು ಹುಟ್ಟಿನ ಎತ್ತರಕ್ಕೆ ಬೆಳೆಸಿ ಸಾಲ ತೀರಿಸಲಾಗದೆ ಸಾಯುವ ಸ್ಥಿತಿಯಲ್ಲಿದ್ದಾಗ ಅದು ಒಂದು 10 ಎಕರೆ ಜಮೀನನ್ನು ನಮ್ಮಂತೆ ಮಾಡಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದಿರು. ಆಯ್ತಣ್ಣ, ನೀ ಹೇಳಿದಂತೆ ನಾನು ತಾಳಿಕೊಂಡು ಹೋಗುತ್ತೇನೆ. ಆದರೆ ನನ್ನ ತಾಳ್ಮೆಯನ್ನೇ ಪರೀಕ್ಷಿಸಿ ತಾಳಿಕೊಂಡ ನನ್ನ ತಾಳ್ಮೆಯ ಕಟ್ಟಡವನ್ನೇ ಕೆಡವಿ ಮುಂದೆ ಅಡಿ ಇಡಲು ಹೋದರೆ ಇದೇ ನನ್ನ ಕಣ್ಣಿಂದ ಗಡಿಪಾರು ಮಾಡಿಬಿಡುವೆ ಆ ಗಾಂಡಿವರನ್ನು. ಯಪ್ಪ ದೇವರಾಜಪ್ಪ, ನಿಮಗ ಒಂದ್ ಸ್ವಲ್ಪ ಮ್ಯಾಗಿನ ಬುದ್ಧಿ ಒಂದ್ ಸ್ವಲ್ಪ ಕಡಿಮೆ ಕಾಣ್ತೈತಿ. ಸೋಮ ನಮ್ಮ ಗೌಡ್ರು ಹೆಂಗ್ ಹೇಳ್ತಾರ ಹಂಗ ಕೇಳಿಬಿಡ್ರಿ. ಹೌದು ದೇವರಾಜ್, ಸುತ್ತು 10 ಹಳ್ಳಿಯ ರೈತರ ಕಾಗದ ಪತ್ರ ನಮ್ಮ ಕೈಯಲ್ಲಿ ಇವೆ ಅಂದಾಗ ಯಾರ ಆಸ್ತಿಯನ್ನು ಹೇಗೆ ಹೊಡೆಯಬೇಕೆನ್ನುವುದು ನಿನಗಿನ್ನೂ ತಿಳಿದಿಲ್ಲ. ಮಾತಿನಲ್ಲಿ ಮರುಳ ಮಾಡಿ ಹಣದ ಹಾಸಿಗೆ ಹಾಸಿ ಗುಣದಲ್ಲಿ ದೊಡ್ಡವರಂತೆ ಕಂಡು ಕೊನೆಗೆ ಅವರ ಮನಕ್ಕೆ ಹಚ್ಚಬೇಕು ಮುಳ್ಳಿನ ಬೇಲಿಯನ್ನು. ಅಂದಾಗಲೇ ನಮ್ಮ ಕಾರ್ಯ ಸಫಲವಾಗಲು ಸಾಧ್ಯ. ಯಪ್ಪ ಗೌಡ್ರ, ಬರೇ ಮಾತ್ನ್ಯಾಗ ಮನಿ ಕಟ್ಟಬೇಡ್ರಿ. ಆ ಹೆಣ್ಣು ಹೆಂಗೈತಿ ಅನ್ನೋದು ಅಲ್ಲೇ ನೋಡು ನಡ್ರಿ ಒಳಗ. ನಡೆ ಮುರುಗ್ಯಾ, ಹೋಗೋಣ. ಬರ್ರಿಯಪ್ಪ, ಬರ್ರಿ ಹೋಗೋಣ ಬರ್ರಿ.